ಶುಭ ಅವರೇ, ತಮ್ಮ ಮಗು ಕೂಡ ಜೊತೆಯಲ್ಲಿತ್ತು ಅಂತ ಹೇಳಿದ್ರಿ. ಅಂದರೆ ಒಂದು ಸ್ವಲ್ಪ ಅಂದರೆ ತಮ್ಮ ಸಾಹಸ ತೋರಿದ್ರಿ, ನಿಜಕ್ಕೂ ಕೂಡ ಆ ಕಳ್ಳನನ್ನು ಹಿಡಿಲಿಕ್ಕೆ ಸಾಧ್ಯ ಆಯಿತು. ಆದರೆ ಆ ಕ್ಷಣದಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ನಮಗೆ ಭಯ ಕೂಡ ಆಗುತ್ತಾ ಈಗ ನಿಮಗೆ? ಇವಾಗ ಯೋಚಿಸಿದ್ರೆ ಸ್ವಲ್ಪ ಭಯನೇ ಆಯಿತು. ಈ ಥರ ಮಾಡಿದ್ದೀನ ನಾನು ಅಂತಲೂ ಅನ್ನಿಸ್ತು, ಖುಷಿ ಆಯಿತು. ಅವಾಗ ಏನು ಮಾಡಿದೆ ಅನ್ನೋದು ನನಗೆ ಆ ಟೈಮಿಗೆ ನಿಜವಾಗ್ಲೂ ಏನೂ ಗೊತ್ತಾಗಿಲ್ಲ ನನಗೆ. ಆಮೇಲೆ ಬಂದು ಎಲ್ಲ ವಿಡಿಯೋ ನೋಡಿದ್ಮೇಲೆ ಈ ಥರ ಮಾಡಿದ್ನ ಅಂತ, ಜಂಪ್ ಮಾಡಿದ್ದೀನಲ್ಲ ಅಂತ ಅನ್ನಿಸ್ತು. ಎಲ್ಲಿ ಮಗು ಎಲ್ಲಿತ್ತು ಅವಾಗ? ನನ್ನ ಪಕ್ಕನೇ ಓಡಾಡ್ತಿದ್ದ ಅವನು, ಕೆಳಗಡೆನೆ ಓಡಾಡ್ತಿದ್ದ. ಎತ್ಕೋ ಮೇಲ್ ಕೂಸು ನನ್ನ ಅಂತೆಲ್ಲ ಹೇಳ್ತಿದ್ದಾನು. ಸ್ವಲ್ಪ ನಿದ್ದೆಯಿಂದ ಅವಾಗ ಎದ್ದಿದ್ನಲ್ಲ, ಸ್ವಲ್ಪ ಆ ಥರ ಮಾಡ್ತಿದ್ದ. ಸರಿ, ಅವನ ಕಡೆ ನಾನು ಗಮನ ಕೊಡ್ಲಿಲ್ಲ. ನಾನು ಈ ಕಡೆ ಇವಂದು ಸ್ವಲ್ಪ ಡೌಟ್ ಆಯ್ತಲ್ಲ, ಇವನ್ ಕಡೆ ಗಮನ ಕೊಟ್ಟೆ ನಾನು. ಎಲ್ಲೋ ಒಂದ್ ಕಡೆ ಆ ಕಳ್ಳ ಅದೆಲ್ಲ ಗಮನಿಸಿದ್ನ ಅಂತ, ಅಂದ್ರೆ ಒಬ್ಬರೇ ಇದ್ದಾರೆ, ಒಂಟಿ ಮಹಿಳೆ ಜೊತೆಗೆ ಮಗು ಇದೆ, ಗಮನ ನಿಮ್ದು ಅಲ್ಲಿರಬಹುದು, ಅದನ್ನ ಬಂಡವಾಳ ಮಾಡ್ಕೋಬಹುದು ಅಂತ. ಅದೇ ಫಸ್ಟ್ ಬಂದಾಗ ಅವ್ನು ಅದನ್ನೇ ಕನ್ಫರ್ಮ್ ಮಾಡ್ಕೊಂಡು ಹೋಗಿರೋದು, ಯಾರಿದ್ದಾರೆ, ಒಬ್ಳೇ ಇದ್ದಾಳ, ಯಾರಿದ್ದಾರೆ ಅಂದ್ರೆ ಒಮ್ಮೆ ಬಂದು ಹೋಗಿದ್ದ. ಹೌದು, ಫಸ್ಟ್ ಬಂದು ಹೋದ. ಫಸ್ಟ್ ಬಂದ್ಬಿಟ್ಟು ಇಲ್ಲ ನಂಗೆ ಜಾಸ್ತಿ ಬೇಕಿತ್ತು, ಅಷ್ಟು ಕಮ್ಮಿದ್ ಬೇಡ ಅನ್ಕೊಂಡು ಹೋಗಿದ್ದು. ಆಮೇಲೆ 5-10 ನಿಮಿಷದಲ್ಲೇ ವಾಪಸ್ ಬಂದು, ನಂಗೆ ಬೇರೆ ಅಂಗಡಿಲಿ ಇಷ್ಟ ಆಗ್ಲಿಲ್ಲ ಡಿಸೈನ್ಸ್, ಇಲ್ಲೇ ತೋರಿಸಿ ನನಗೆ ಅಂತ ವಾಪಸ್ ಬಂದಿದ್ದು. ಆಗ ನಿಮ್ಗೆ ಅನುಮಾನ ಬಂದಿದ್ದು? ಆಗ ಬಂದಾಗ್ಲೂ 20 ಗ್ರಾಮ್ ಬೇಕು ಅಂದವನು ಜಂಪ್ ಮಾಡ್ದ. 40 ಗ್ರಾಮ್ದಾದ್ರೂ ಪರವಾಗಿಲ್ಲ ತಗೊಂತೀನಿ ಅನ್ನೋ ಇದಕ್ಕೆ ಬಂದ. ಅವಾಗ ಡೌಟ್ ಬಂತು ನನಗೆ, ತಗೊಳ್ಳೋ ತರ ಹೇಗಾಗ್ಬಿಡುತ್ತೆ ಇವನು ಅನ್ನೋದು. ಅವಾಗ ಡೌಟ್ ಬಂತು. ಜಗದೀಶ್ವರ, ಅಂದ್ರೆ ಇಂಥ ಘಟನೆಗಳು ನಡೆದಿದ್ಯಾ ಯಾವತ್ತಾದ್ರೂ? ಅಂದ್ರೆ ತಾವಿದ್ದಂಥ ಸಂದರ್ಭದಲ್ಲಾಗ್ಲಿ, ಅಥವಾ ಈ ಚಿನ್ನದ ಅಂಗಡಿ ಅಂತ ಅಂದಾಗ, ಅಂದ್ರೆ ಬೆಲೆ ಬಾಳೋ ವಸ್ತು ಇದ್ದಾಗ ಎಲ್ಲಾ ತರದವರು ಕೂಡ ಬರ್ತಾ ಇರ್ತಾರೆ, ಅವ್ರನ್ನ ಎದುರಿಸ್ಬೇಕಾಗತ್ತೆ, ತಾವು ಗಮನಿಸ್ಬೇಕಾಗತ್ತೆ. ಹಾಗಾಗಿ ಇಂಥದ್ದು ಏನಾದ್ರು ಎದುರಿಸಿದ್ಯಾ? ಇದೆ. ಒಂದ್ಸರ್ತಿ ಆಲ್ಮೋಸ್ಟ್ 8 years ಬ್ಯಾಕ್ ಒಂದ್ಸತಿ ಒಬ್ರು ಲೇಡಿ ಬಂದಿದ್ರು. ಅವಾಗ ನಾನು ಒಬ್ನೇ ಇದ್ದೆ. ಅವಾಗ ಒಂದ್ಸಲ ತಗೊಂಡೇ ಬಿಟ್ರು. ಅವ್ರು ತಗೊಂಡು ಹೋದ್ರು. ಗೊತ್ತಾಗ್ಲಿಲ್ಲ? ಇಲ್ಲ, ಗೊತ್ತಾಯ್ತು ನನಗೆ. ಟ್ರೈನಲ್ಲಿ ಇದ್ದಿದ್ದು 5 ಚೈನ್ ಇತ್ತು, 1 ಖಾಲಿ ಆಯ್ತು. ತಕ್ಷಣ ಅವ್ರಿಗೂ ಹೇಳ್ದೆ, ಈ ತರ ಏನು 1 ಖಾಲಿ ಆಗಿದೆ ಕೊಡಿ. ನನಗೆ ಕನ್ಫರ್ಮ್ ಆಗೋಯ್ತು. ಬಟ್ ಲೇಡಿ ನಾವು ಮುಟ್ಟಕ್ಕಾಗಲ್ಲ ಅಂದ್ಬಿಟ್ಟು, ನಮ್ಮ ಅಂಗಡಿ ಎದುರುಗಡೆ ತರಕಾರಿ ಅಂಗಡಿ ಇದೆ, ಅಲ್ಲಿ ಲೇಡಿ ಒಬ್ರು ತರಕಾರಿ ಮಾರ್ತಾರೆ, ಅವ್ರನ್ನ ಕರೆದು ಚೆಕ್ ಮಾಡ್ತೀನಿ, ನೀವು ಇಲ್ಲೇ ಇರಬೇಕು ಅಂತ ಅವ್ರನ್ನ ಇದು ಮಾಡಿದೆ. ಅವರು ನಿಲ್ಲಿಲ್ಲ, ಹೊರಟೆ ಹೋದ್ರು. ಆ ಚೈನ್ ಹೋಯ್ತು ನನಗೆ. ಅವಾಗ ನಾವು CC ಕ್ಯಾಮ್ರಾ ಹಾಕ್ಸಿರ್ಲಿಲ್ಲ. ಓಕೆ. ಸೊ ಆಮೇಲೆ CC ಕ್ಯಾಮ್ರಾ ಹಾಕ್ಸಿದ್ವಿ. ಎಲ್ಲ ಪ್ರಿಕಾಷನ್ಸ್ ತಗೊಂಡ್ವಿ. ಎಲ್ಲೋ ಒಂದು ಕಡೆ ಅಂದ್ರೆ ಯಾವಾಗ್ಲೂ ತುಂಬಾ ಅಲರ್ಟ್ ಇರ್ಬೇಕಾಗತ್ತಾ ಅಂತ ಅಲ್ಲ, ಈ ಪ್ರೊಫೆಷನ್ನೇ ಆ ತರ, ತುಂಬಾನೇ ಅಲರ್ಟ್ ಆಗಿರ್ಬೇಕು. ಬಟ್ ನಾವು ಅವ್ರೊಬ್ಬರನ್ನೇ ಬಿಟ್ಟು ಹೋಗೋದು ತುಂಬಾ ಭಯ ಆಗ್ತದೆ. ಬಟ್ ವಿಧಿ ಇಲ್ಲದೆ ಇರೋದ್ರಿಂದ ಅವ್ರನ್ನ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು. ಬಟ್ ಆದ್ರೂ ಅವರು ಆ ಧೈರ್ಯ ತೋರಿ ಮಾಡಿರೋದು ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಅಂದ್ರೆ ಇನ್ನು ಧೈರ್ಯವಾಗಿ ಬಿಟ್ಟು ಹೋಗ್ಬೋದು ಅಂತ, ಇನ್ನು ಮುಂದೆ ಆ ಧೈರ್ಯವಾಗಿ ಬಿಡಬಾರ್ದು ಅಂತ ಅನಿಸ್ತಾ ಇದೆ. ಆ ತರ ಮಾಡೋದು ತುಂಬಾ ತಪ್ಪು. ಇನ್ನು ಮುಂದೆ ಜೊತೆಲಿ ಇರಬೇಕು. ಯಾವ ಸಮಯದಲ್ಲಿ ಹೇಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಅಂತ, ಯಾವ ಕಸ್ಟಮರ್ ಹೇಗೆ ಅಂತ ನಾವು ಐಡೆಂಟಿಫೈ ಮಾಡಕ್ಕಾಗಲ್ಲ. ನಿಜ. ಹೌದು. ಬಹುಶಃ ಅಂದ್ರೆ ಅವ್ರ ಕೈಯಲ್ಲಿ ಏನೂ ಇರ್ಲಿಲ್ಲ, ಅಂದ್ರೆ ಯಾವುದೇ ಅಸ್ತ್ರ ಆ ತರದ್ದು ಏನಾದ್ರು ಇಟ್ಕೊಂಡು, ವೆಪನ್ಗಳನ್ನ ಇಟ್ಕೊಂಡು ಬರುವಂತದ್ದು, ಆ ತರದ ಪ್ರೊಫೆಷನಲ್ ಕಳ್ಳ ಆಗಿರ್ಲಿಲ್ಲ ಅನ್ಸುತ್ತಲ್ವಾ? ಹೌದು, ಅವನ ಹತ್ರ ಏನೂ ಇರ್ಲಿಲ್ಲ. ಇದ್ದಿದ್ರೆ ನಾನು ಡೈರೆಕ್ಟ್ ಅಲ್ಲೇ ಅಟ್ಯಾಕ್ ಮಾಡ್ತಿದ್ದ ಅವನು. ಅದೊಂದು ಭಯ ಅನ್ಸುತ್ತಾ ಇವಾಗ? ಅನ್ಸುತ್ತೆ. ಅವಾಗಾಗಿದ್ರೆ ತುಂಬಾ ಕಷ್ಟ ಆಗೋದು. ನಿಜ. ಕಿರ್ಚ್ಕೊಳಕ್ಕೂ ಆಗ್ತಿರ್ಲಿಲ್ಲ, ಆಚೆ ಕೇಳಿಸ್ತಿರ್ಲಿಲ್ಲ, ನನ್ಗೆ ಅಲ್ಲೇನು ಮಾಡಕ್ಕೂ ಆಗ್ತಿರ್ಲಿಲ್ಲ. ಎಷ್ಟು ಗಂಟೆವರೆಗೆ ಓಪನ್ ಇರುತ್ತೆ ತಮ್ಮ ಶಾಪ್? 9 o'clock ವರೆಗೂ ಕೂಡ. ಅಂದ್ರೆ ಅಕ್ಕಪಕ್ಕದಲ್ಲಿ ಎಲ್ಲ ಕೂಡ ಅಂಗಡಿಗಳಿದೆಯಾ, ಹೇಗಿದೆ? ಮೈನ್ ರೋಡ್, ಅದು ಮೇನ್ ರೋಡ್, ಅಕ್ಕಪಕ್ಕ ಎಲ್ಲ ಅಂಗಡಿಗಳಿದೆ. ಎಲ್ಲ ಕೂಡ ಅದು ಕೂಡ ಓಪನ್ ಇರುತ್ತೆ ಅಷ್ಟು ಗಂಟೆ? ಓಪನ್ ಇರುತ್ತೆ. 8:30 9 ಒಳಗಡೆ ಎಲ್ಲ ಕ್ಲೋಸ್ ಮಾಡ್ತಾರೆ. ಅವ್ರ ಜೊತೆ ನಾವು ಕ್ಲೋಸ್ ಮಾಡ್ಕೊಂಡು, ಯಾಕೆ ಅಂದ್ರೆ ನಾವು ಒಬ್ಬರೇ ಇರೋಕ್ಕಾಗೋದಿಲ್ಲ, ಅಕ್ಕಪಕ್ಕ ಇದ್ರೆ ಇರ್ಬೋದು. ಅದು ನಮ್ಮ ಜ್ಯುವೆಲ್ರಿ ಇರೋದ್ರಿಂದ ತುಂಬಾ ಲೇಟ್ ಮಾಡ್ಕೊಳಕ್ಕೂ ಆಗಲ್ಲ. ಅವ್ರು ಕ್ಲೋಸ್ ಮಾಡ್ತಿದ್ರೆ ಇಮಿಡಿಯೇಟ್ ನಾವು ಕ್ಲೋಸ್ ಮಾಡ್ಕೊಂಡು ಹೊರಡ್ಬಿಡ್ತೀವಿ. ಅದು ಒಂಥರ ಧೈರ್ಯ ಇರುತ್ತೆ ಅಲ್ವಾ, ಸುತ್ತಮುತ್ತ ಜನ ಇರುವಂತದ್ದು. ವೆರಿ ರೀಸೆಂಟ್ಲಿ ಸೆಕ್ಯೂರಿಟಿ ಎಲ್ಲ ನಾವು ಇನ್ಸ್ಟಾಲ್ ಮಾಡಿಸಿದ್ವಿ. ವೆರಿ ರೀಸೆಂಟ್ಲಿ ಅವ್ರೇನಾದ್ರು ಅದು ಸೆಕ್ಯೂರಿಟಿ ಪ್ಯಾನಲ್ ಸ್ವಿಚ್ ಏನಾದ್ರು ಅವ್ರು ಪ್ರೆಸ್ ಮಾಡ್ಕೊಂತ ಕೂತಿದ್ರು ಅವ್ನು ಎಸ್ಕೇಪ್ ಆಗ್ತಾ ಇದ್ದ. ಯಾಕೆಂದ್ರೆ ಅದೊಂದು 2 seconds ಆದ್ರೂ ಪ್ರೆಸ್ ಮಾಡಬೇಕು, ಅವಾಗ ಅದು ಅಲಾರಾಮ್ ಸೈರನ್ ಆಗುತ್ತೆ. ಅದನ್ನ ಮಾಡಿದ್ರು ಅವ್ನು ಎಸ್ಕೇಪ್ ಆಗ್ತಾ ಇದ್ದ. ಸೊ ಅವ್ರು ಅದನ್ನು ಮಾಡದೆ ಡೈರೆಕ್ಟ್ ಜಂಪ್ ಮಾಡಿ ಅವರೇ ಹಿಡಿದಿದ್ದಾರೆ. ಅದರಿಂದನೇ ಅವ್ನು ಸಿಕ್ಕಿರೋದು.
ಶುಭ ಅವರೇ, ಅಂದ್ರೆ ಈ ತರದ್ದೆಲ್ಲ ಘಟನೆಗಳು ಯಾಕೆ ಬಹಳ ಒಂದು ರೀತಿಯಲ್ಲಿ ಅಚ್ಚರಿ ಮೂಡಿಸುತ್ತೆ, ಜೊತೆಗೆ ಹೆಮ್ಮೆ ಮೂಡಿಸುತ್ತೆ ಅಂತಂದ್ರೆ, ಹಲವಾರು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಎಷ್ಟೋ ಮಹಿಳೆಯರು ಏನೇ ಒಂದು ಕಷ್ಟ ಬಂದಾಗ ಅಥವಾ ಸಮಸ್ಯೆಗಳು ಬಂದಾಗ ಮೊದಲಿಗೆ ಭಯ ಬೀಳ್ತಾರೆ, ರಿಯಾಕ್ಟ್ ಮಾಡೋದಕ್ಕೆ ಹೆದರ್ತಾರೆ. ಆಗ್ಲೇ ಸಮಸ್ಯೆಗಳು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಎಲ್ಲೋ ಈ ತರದ ಧೈರ್ಯ ತೋರಿದಾಗ ಬಹುಶಃ ಅದನ್ನ ದಿಟ್ಟತನದಿಂದ ಎದುರಿಸಿದಾಗ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ತಮ್ಮ ಈ ಒಂದು ಏನು ಸಾಹಸಗಾಥೆ ಇದೆ ಅದೊಂದು ಎಕ್ಸಾಂಪಲ್ ಆಗುತ್ತೆ. ಹಾಗಾಗಿ ತಾವು ಮೊದಲಿಂದ ಆ ಥರದ ವ್ಯಕ್ತಿತ್ವ ಇದೆಯಾ ಅಂದರೆ ಎದುರಿಸೋವಂಥದ್ದು ಹೇಗೆ ಅಂತ? ಅಂದರೆ ಫಸ್ಟಿಂದನೂ ನಮ್ಮ ತಂದೆ ಮನೆ ಇದ್ದಾಗ್ಲಿಂದನೂ ಇದೇ ಬಿಸ್ನೆಸ್ಸು. ಅಲ್ಲೂ ನಮ್ಮ ತಂದೆಗೆ ಹೆಲ್ಪ್ ಮಾಡಿಕೊಂಡು ಎಲ್ಲ ಮಾಡಿದ್ದೆ. ಓಕೆ. ಅಲ್ಲಿಂದನೇ ನನಗೆ ಬಂದಿರೋದು ಅದು. ಹಾಗಾಗಿ ಇಲ್ಲೂ ಕಂಟಿನ್ಯೂ ಆಯ್ತದು. ಅದೇ ನನಗೆ ಇವತ್ತು ಹೆಲ್ಪ್ ಮಾಡಿದೆ ಅಂತ ಅಂತೀರಿ. ಎಸ್, ವಂಡರ್ಫುಲ್. ಪ್ರಮುಖವಾಗಿ ಶುಭ ಅವರು ತಾವು ಹೇಳ್ತಾ ಇದ್ರಿ ಅಂದರೆ ತಮಗೆ ಮೊದಲಿನಿಂದಲೂ ಕೂಡ ಅಂದರೆ ಇದೇ ಒಂದು ವ್ಯಾಪಾರದಲ್ಲಿ ತಮ್ಮ ತಂದೆ ಇದ್ದಿದ್ದರಿಂದ ಅದು ಗೊತ್ತಿತ್ತು ಅಂದರೆ ಹೇಗೆ ನಡೆಯುತ್ತೆ ಅಥವಾ ಯಾವ ಥರದ ವ್ಯಕ್ತಿಗಳು ಬರ್ತಾರೆ ಅಂತ ಅನ್ನೋದು. ಅಂದರೆ ಬಂದಂತಹ ಕಸ್ಟಮರ್ಗಳು ಹೇಗೆ, ಅವರ ಬಾಡಿ ಲ್ಯಾಂಗ್ವೇಜ್ ಹೇಗೆ, ಅದೆಲ್ಲ ಗಮನಿಸೋದು ಭಾಳ ಪ್ರಮುಖ ಆಗುತ್ತಾ ಅಂತ? ಹೌದು, ಅದೆಲ್ಲ ಇದ್ರೇನೆ ನಮಗೆ ಐಡಿಯಾ ಬರಬೇಕಲ್ವಾ. ಅವ್ರ ಮೇಲೆ ಡೌಟ್ ಬಂದ್ರೇನೆ ನಮಗೂ ರಿಯಾಕ್ಟ್ ಮಾಡೋದು ಗೊತ್ತಾಗೋದು. ಹೌದು, ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ನು ನೋಡೋಗಿದ್ರೆ ನಾನು ಸುಮ್ಮನೆ ನಿಂತ್ಕೋಬೇಕಾಗಿರೋದು. ನಿಜ. ಹೌದು, ಇಲ್ಲ ಹಂಗೆ ಅಯ್ಯೋ ಅಂತ ಅನ್ಕೊಂಡು ಅಲ್ಲೇ ಕೂತ್ಕೋಬೇಕಾಗಿರೋದು. ಗೊತ್ತಾಗಿದ್ದಕ್ಕೇನೆ ನಾನು ರಿಯಾಕ್ಟ್ ಮಾಡೋಕ್ಕಾಯ್ತಲ್ಲಿ. ಎಸ್, ಪ್ರಮೀಳಾ ನೇಸರ್ಗಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರಮ್ಮ ಮೇಡಮ್, ಒಂದು ಸಾಹಸವನ್ನ ಮಾಡಿದಂತಹ ಮಹಿಳೆಯ ಕತೆ ಇದು. ಜೊತೆಗೆ ಅವರೇ ಸ್ಟುಡಿಯೋದಲ್ಲಿದ್ದಾರೆ. ಶುಭಾ ಅವರು ಚಿನ್ನದ ಅಂಗಡಿಗೆ ಬಂದಂತಹ ಕಳ್ಳನನ್ನ ಹಿಡಿದು ಕೊಟ್ಟಂತಹ ಸಾಹಸ ತೋರಿದಂಥವ್ರು. ಏನಂತೀರಿ ಇವರಿಗೆ ಅಂತ? ನಿಜವಾಗಿ ಒಂಥರ ಮೈಯೆಲ್ಲ ರೋಮಾಂಚನ ಆಗ್ತದೆ, ಇಂಥ ಮಹಿಳೆಯರು ನಮ್ಮಲ್ಲಿ ಇದಾರ ಅಂತ ಹೇಳಿ. ಅದು ಅಂತ ಮಹಿಳೆ ಏಕಾಂಗಿಯಾಗಿ ಹೋರಾಟ ಮಾಡಿ ಅಟ್ಕೊಂಡು ಹೋಗಿ ಮಾಡೋದು ನೋಡಿದ್ರೆ ಅವ್ರಿಗೆ ಬ್ರೇವರಿ ಅವಾರ್ಡ್ ಕೊಡ್ಬೇಕಲ್ವಾ. ಮೋದಿ ಅವ್ರ ಕಿವಿಗೆ ಬೀಳುತ್ತೆ, ಕಾಣುತ್ತೆ. ಬ್ರೇವರಿ ಅವಾರ್ಡ್ ಏನಾದ್ರು ಆದ್ರೆ ನಮ್ ಕರ್ನಾಟಕನ ಇವ್ರಿಗೆ ರೆಕಮೆಂಡ್ ಮಾಡ್ತಾರೆ ಅಂತ ನಾನಾದ್ರೂ ಕೂಡ ಅನ್ಕೊಂಡಿದ್ದೀನಿ. ಇಂಥ ಬೇಕಲ್ವಾ. ಆಗಿದ್ದವ್ರು ನಮ್ಮಲ್ಲಿ ಚಿತ್ರದುರ್ಗದಲ್ಲಿ ಒಬ್ಬವೇ ಅಂತವ್ರು ಸೈನಿಕರನ್ನ ಹೊಡೆದೋರ್ಸ್ತವ್ರು. ಈಗ ನಮ್ಮಲ್ಲಿ ಒಬ್ಬ ಕಳ್ಳನನ್ನ ಹತ್ತಿಸ್ಕೊಂಡು ಹೋಗಿ ಅದನ್ನ ಬಿಡಿಸ್ಕೊಂಡು ಬಂದು ಆ ಧೈರ್ಯ, ಶೌರ್ಯ, ಸಾಹಸ, ಏಕಾಂಗಿಯಾಗಿ ಮಹಿಳೆ ಅಂತ ತೋರಿಸಿದ ಇದು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಆ ಕಳ್ಳ ಬಂದಾಗ ತೋರಿದಂತಹ ಸಮಯ ಪ್ರಜ್ಞೆ ಏನಿದೆ, ಜೊತೆಗೆ ಧೈರ್ಯ, ಅವೆರಡೇ ಉಳಿಸಿದ್ದು ಅಂತ. ಹೌದು, ನಮ್ಮಲ್ಲಿಗೆ ಕೊಡ್ತಾರೆ ನೋಡಿ, ಕಿತ್ತೂರು ಚೆನ್ನಮ್ಮ ಅವಾರ್ಡ್ ಅದು ಇದು ಕೊಡ್ತಾರೆ. ಇಂಥ ಮಹಿಳೆಯರನ್ನ ಗುರುತಿಸಿ ಕೊಡ್ಬೇಕು. ಕೊಟ್ಟಾಗ ಅದಕ್ಕೂ ಒಂದು ಬೆಲೆ ಬರ್ತದೆ. ನಮ್ಮ ಕರ್ನಾಟಕದಲ್ಲಿ ಇಂಥ ಮಹಿಳೆಯರ ನಂಗೆ ಮೊದಲಿಂದ ಅನ್ಸ್ತದೆ, ಕರ್ನಾಟಕ ಒಂದು ಮಹಿಳೆಯರ ಒಂದು ಧೈರ್ಯದ, ಶೌರ್ಯದ ನೆಲೆ. ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಬೆಳವಡಿ ಮಲ್ಲಮ್ಮ ಆಗಿರ್ಬೋದು, ಅಥವಾ ಒಬ್ಬೊಬ್ಬೆ ಆಗಿರ್ಬೋದು, ಅಥವಾ ಸಂತಿ ಹೊನ್ನಮ್ಮ ಇರ್ಬೋದು, ಇವರೆಲ್ಲ ದೊಡ್ಡ ಒಂಥರ ಬಹಳ ಧೈರ್ಯವಾಗಿ, ಶೌರ್ಯವಾಗಿ ಕೆಲಸ ಮಾಡಿದಂತ ಮಹಿಳೆಯರು. ಅಂತ ನಾಡಿನಲ್ಲಿ ಇವರು ಹುಟ್ಟಿದ್ದಾರೆ ಅಂದ್ರೆ ನಂಗೆ ಬಹಳ ಖುಷಿ ಆಗ್ತದೆ. ನಿಜ ನಿಜ. ಅಂದ್ರೆ ಜೊತೆಗೆ ಅಂದ್ರೆ ಈ ತರದ ಘಟನೆಗಳನ್ನ ಯಾರು ನಿರೀಕ್ಷಿಸಿರೋದಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಆ ತೋರಿದಂತಹ ಅಲರ್ಟ್ನೆಸ್ ಏನಿದೆ ಅದು ಮೆಚ್ಚುವಂತದ್ದ ಅಂತ. ಹೌದೌದು, ಖಂಡಿತ. ಆ ತಕ್ಷಣ ಬಂತಲ್ಲ, ಹೆದರ್ಸಿ ಕುತ್ಕೊಳ್ಳೋಲ್ಲ, ಹೆದರ್ಸಿ ಕುತ್ಕೊಳ್ಳೋ ಅಯ್ಯೋ ಏನೋ ಆಯ್ತು ಅಂತ. ನಮ್ಮ ಹೆಣ್ಮಕ್ಳು ಅಯ್ಯಪ್ಪ ಆಗೋಯ್ತು ಅಂತ ಕೇಳಿ ಕಣ್ಣೀರಿಡ್ತಾರೆ. ಅದಲ್ಲ, ಅವನ್ನ ಕಣ್ಣೀರಿಡ್ತಕ್ಕಂತ ಕೆಲಸ ಈ ಮಹಿಳೆ ಮಾಡಿದ್ರಲ್ಲ, ಅದು ನಿಜವಾಗಿ ಕೂಡ ನಿಜ. ಶೌರ್ಯ ಪ್ರಶಸ್ತಿ ಕೂಡ ಏನೇ ಪ್ರಶಸ್ತಿ ಎಷ್ಟು ಕೊಟ್ಟರು ಸಾಲದು ಅಂತ ನಂಗೆ ಅನ್ಸುತ್ತೆ. ಅಂತದ್ದು ನಂಗೆ ಬಹಳ ಅಂತ ಹೆಚ್ಚು ಮಹಿಳೆಯರು ಇದರಿಂದ ನೋಡಿ ಕಲ್ತ್ಕೊಳ್ಳಿ ಎಲ್ಲ. ನನ್ಗೆ ಅನ್ಸುತ್ತೆ ಈ ಒಡವೆಗಳ ಅಂಗಡಿಗಳಿದಲ್ಲ, ಇವೆಲ್ಲ ಹೆಣ್ಮಕ್ಳನ್ನ ಇಟ್ಕೊಳ್ಳಿ. ಇನ್ಮೇಲೆ ನೋಡಿ ಇವಳು ನೋಡಿ ಆ ಹೆಣ್ಮಕ್ಳ ಧೈರ್ಯ ನೋಡಿದ್ರೆ ಕಳ್ಳರು ಓಡೋದಂತ ಪರಿಸ್ಥಿತಿ ಬರ್ಲಿ ಅಂತ ಕೆಲಸ ಅದು ಆಗ್ಲಿ ಅಂತ ನಂಗೆ ಅನ್ಸುತ್ತಮ್ಮ. ಬಹಳ ಖುಷಿ ಆಯ್ತು. ಶುಭಾ ಅವರೇ ಇದ್ದಾರೆ, ಅವರಿಗೆ ನೇರವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ನನಗೆ ಶುಭ ಅವರಿಗೆ ಅವರ ತಂದೆ ತಾಯಿ ಪುಣ್ಯವಂತರು. ಇಂಥ ಮಗಳನ್ನ ತಂದಿದ್ದಾರಲ್ಲ, ಅದು ಕರ್ನಾಟಕದ ನಮ್ಮ ಹೆಣ್ಣಿನ ಮಗಳು ಆಕೆ. ಅದರಿಂದ ಅವಳಿಗೆ ಎಲ್ಲಾ ಶುಭವಾಗ್ಲಿ, ಅವಳು ಮುಂದೆ ಜೀವನದಲ್ಲಿ ಪ್ರಗತಿ ಆಗ್ಲಿ, ಅವಳಿಂದ ಇಂಥ ಹಲವಾರು ಸಾಹಸ ಕಾರ್ಯಗಳಾಗ್ಲಿ. ಅವಳಿಂದ ನನ್ಗೆ ಮಕ್ಕಳಿದ್ದಾವೆ ಇದೋ ಗೊತ್ತಿಲ್ಲ, ಒಂದ್ ವೇಳೆ ಇದ್ರೆ ಮಗು ಜೊತೆಲೇ ಇತ್ತು ಮೇಡಮ್, ಅದಿದ್ದಂತೆನೆ ಸಾಹಸ ತೋರಿದ್ದಾರೆ. ಅದಕ್ಕೋಸ್ಕರ ಆ ಮಗುಗೂ ಕೂಡ ನೋಡಿ, ಈ ಅಭಿಮನ್ಯುಗೆ ತಾಯಿ ಗರ್ಭದಲ್ಲಿದ್ದಾಗ ಅವಳಿಗೆ ಹೇಳ್ಕೊಟ್ಟಿದ್ದು ಕಲ್ತ್ಕೊಂಡ್ರಲ್ಲ ಮಗುಗೆ, ಅದೇ ರೀತಿ ಮಗುಗೂ ಕೂಡ ಅವಳು ಮಗು ಇಟ್ಕೊಂಡೆ ಈ ಸಾಹಸ ತೋರಿಸಿದಾಗ ಆ ಮಗುಗೂ ಕೂಡ ಚಿಕ್ಕದ ಮೇಲೆ ಬರ್ತದೆ. ಮುಂದೆ ಅದು ಕೂಡ ಒಳ್ಳೆ ಪ್ರಜೆಯಾಗಿ ಬೆಳೆತಿದೆ, ಸತ್ಪ್ರಜೆ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೆ. ಶುಭ, ನಿನ್ನ ಹೆಸರು ಶುಭವಾಗಲಿ ನಿನಗೆ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಮೇಡಮ್, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಶುಭಾ ಅವರ ಸಾಹಸಕ್ಕೆ ಪ್ರಶಂಸೆಯ ಸುರಿಮಳೆಯೇ ಹರಿದು ಬರ್ತಾ ಇರುವಂಥದ್ದು. ಯಾಕಂದ್ರೆ ನಿಜಕ್ಕೂ ಈ ಒಂದು ಕಾರ್ಯ ಕೇವಲ ಅವರ ಚಿನ್ನದ ಅಂಗಡಿಯಲ್ಲಿರುವಂತಹ ಚಿನ್ನವನ್ನ ಉಳಿಸಿದ್ದಷ್ಟೇ ಅಲ್ಲ, ಹಲವಾರು ಮಹಿಳೆಯರಿಗೆ ಧೈರ್ಯ ತುಂಬುವಂತಹ ಕೆಲಸ ಕೂಡ.